ದೋಸೆ ಮಾಡಿದ್ದಾರೆ. ಬಿಸಿ ಬಿಸಿ ದೋಸೆನ ತಿನ್ನೋಣ. ನೋಡಿದ್ರಿ ಯಾವ ಥರ ಸಖತ್ತಾಗಿ ಮಾಡಿದಾರಲ್ಲ. ಒಟ್ಟಿಗೆ ನಾನು ಅಮ್ಮ ಇವಾಗ ಸಂತೆಗೆ ಬಂದಿದ್ದೆ. ಅಮ್ಮ ಅವರು ಬ್ಯಾಗ್ ತರೋದು ಬಿಟ್ಟು ಹೆಂಗೆ ಹಿಡ್ಕೊಂಡು ಹೋಗ್ತವ್ರೆ. ಈಗ ನಂದು ಅಮ್ಮಂದು ಗೋಬಿ ಪಾರ್ಟಿ ನಡೀತೈತೆ. ಹಾಯ್ ಚಂದ್ರ ಫ್ಯಾಮ್, ಎಲ್ರಿಗೂ ಗುಡ್ ಸೈಜ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ. ಇವತ್ತಿನ ಈ ವಿಡಿಯೋನ ನಾನು ಮಾರ್ನಿಂಗ್ ವೇಕಪ್ ಆದ ತಕ್ಷಣ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಶ್ ಅಪ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಸ್ನಾನ ಏನೂ ಮಾಡಿಲ್ಲ. ಸ್ನಾನ ಮಾಡಿ ಈಗ ಇಲ್ಲೇ ಟೆಂಪಲ್ಗೆ ಹೋಗಿ ಬರಬೇಕು. ಅದಾದಮೇಲೆ ಆಲ್ರೆಡಿ ನೋಡಿ ಅಮ್ಮವರು ಮಿಕ್ಸರ್ಗೆ ಹಾಕ್ಕೊಂಡವ್ರೆ. ಏನಕ್ಕೆ ಅಂತ ಅಂದರೆ ಇವತ್ತು ನಿನ್ನೆ ಏನೋ ಅನಿಸುತ್ತೆ ಇದು ಉದ್ದಿನ ಬೇಳೆ ಅದನ್ನೆಲ್ಲ ತರಿಸ್ಕೊಂಡಿದ್ರು. ನಾನೇ ತೊಗೊಬಂದು ಕೊಟ್ಟಿದ್ದೆ. ಏನಕ್ಕೆ ಅಂತ ಅಂದರೆ ದೋಸೆ ಮಾಡಲಿಕ್ಕೆ ಆಲ್ರೆಡಿ ಅಕ್ಕಿಯನ್ನು ನೆನಕಿದ್ರಂತೆ. ಇವತ್ತು ಮೋಸ್ಟ್ಲಿ ಅದನ್ನೇ ಮಾಡ್ಬೋದು. ಬನ್ನಿ ಒಳಗಡೆ ಹೋಗಿ ಕೇಳೋಣ, ನೋಡೋಣ ಗೈಸ್. ಅಮ್ಮವರು ಒಳಗಡೆ ದೋಸೆನ ಮಾಡ್ತಿದ್ರು. ನಾನು ಸ್ನಾನ ಮಾಡಿ ಇಲ್ಲೇ ದೇವಸ್ಥಾನಕ್ಕಾದರೂ ಹೋಗ್ಬರೋಣ ಅಂತ ಹೊರಗಡೆ ಇಲ್ಲಿ ಬಂದಿದ್ದೀನಿ. ಏನಂತ ಅಂದರೆ ಇವತ್ತಿನ ದಿನ ಈ ವಿಡಿಯೋ ಏನಂತ ಅಂದರೆ ನನ್ನ ದಿನ ಹೇಗಿರುತ್ತೆ ಫುಲ್ ಡೇನ ತೋರಿಸೋಣ ಅಂತಿದ್ದೀನಿ ಇವತ್ತು. ನೋಡೋಣ ಬನ್ನಿ ಗೈಸ್. ನಾನು ತುಂಬ ದಿನಗಳಾಗಿತ್ತು ಈ ಥರ ಎಲ್ಲ ಮಾಡಿ. ಯಾಕೆಂತಂದರೆ ಚಾಲೆಂಜಸ್ ವಿಡಿಯೋ ಅದು ಇದು ಬಂದಿರೋದ್ರಿಂದ ನಡುವೆ ನಿಮಗೆ ಬರೀ ಫ್ಯಾಮಿಲಿ ಬರೀ ನಾನು ಮಾತಾಡೋದು ಆ ಥರ ಆದರೆ ಒಂದು ಸ್ವಲ್ಪ ನಿಮಗೂ ಈ ಥರ ಅಂತ ಅನಿಸುತ್ತೆ. ಅದಾದಮೇಲೆ ಚಾಲೆಂಜಸ್ ವಿಡಿಯೋ ನಡುವೆ ಇರ್ರಿ ಅಂತ ನಾನು ಈ ಥರ ಮಾಡಿದ್ದು. ಅದಾದಮೇಲೆ ಇವಾಗ ಬನ್ನಿ ನನ್ನ ಡೇ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇವಾಗ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ಇಲ್ಲಿ ಕರಿಯಮ್ಮಗೆ ಒಂದು ಕುಂಕುಮ ಪೂಜೆನ ಮಾಡಿಸ್ತೀನಿ ಅಂತ ಹೇಳಿದರು. ಮಾಡಿಸಿದಾರ ಇಲ್ವಾ, ಹೇಗಿದೆ ಕುಂಕುಮ ಪೂಜೆ ಮಾಡಿಸಿದಾಗ ನಮ್ಮ ಕರಿಯಮ್ಮ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಗೈಸ್, ಬನ್ನಿ. ಇವಾಗ ಫಸ್ಟು ಗಂಟೆ ಹೊಡೆಯೋಣ. ಇದು ನಾವು ಹಾಕಿರೋದು ನೋಡಿ ಗೈಸ್ ಗಂಟೆ, ಎಷ್ಟು ಚೆನ್ನಾಗಿದೆಯಲ್ಲ. ಇದು ಈ ದೇವಸ್ಥಾನ ಕಡೆಯಿಂದನೇ ತಂದು ಹಾಕಿರೋದು. ಬನ್ನಿ ಇವಾಗ ಸೌಂಡ್ ಕೇಳಿ ಯಾವ ಥರ ಇದೆ ಅಂತ. ಸಖತ್ ಸೌಂಡ್ ಬರುತ್ತೆ ಗೈಸ್, ಆಯಿತಾ. ಬನ್ನಿ ಇವಾಗ ಒಂದು ಶಾರ್ಟ್ಸ್ ಬರುತ್ತೆ, ನೋಡ್ಕೊಂಬನ್ನಿ. ಕರಿಯಮ್ಮಗೆ ಯಾವ ಥರ ಕುಂಕುಮ ಪೂಜೆಯನ್ನು ಮಾಡಿಸಿದೆ. ನೋಡಿದ್ರಲ್ಲ ನೀವು ಕೂಡ ಯಾವ ಥರ ಕರಿಯಮ್ಮಗೆ ಪೂಜೆಯನ್ನು ಮಾಡಿಸಿದ್ರು ಅಂತ. ಸಖತ್ತಾಗೈತಲ್ಲ. ಈ ಥರ ಕಣ್ಣುಗಳನ್ನೆಲ್ಲ ಹಾಕಿ ಮತ್ತು ಇದನ್ನೆಲ್ಲ ಬೆಳ್ಳಿಯೆಲ್ಲ ಹಾಕಿ ಅದಾದಮೇಲೆ ಕುಂಕುಮ ಅದೆಲ್ಲ ಇಲ್ಲಿ ಎಲ್ಲ ನಗು ಮುಖದಲ್ಲಿ ಎಷ್ಟು ಸಖತ್ತಾಗಿ ಕಾಣ್ತಾಯಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಆಶೀರ್ವಾದ ತೊಗೊಂಡಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವಾಗ ಡೈರೆಕ್ಟಾಗಿ ಮನೆಗೆ ಹೋಗಿ ದೋಸೆ ಮಾಡಿದ್ದಾರೆ. ಬಿಸಿ ಬಿಸಿ ದೋಸೆನ ತಿನ್ನೋಣ, ಆಮೇಲೆ ಏನಾಗುತ್ತೆ ಅಂತ ನೋಡೋಣ. ಓಕೆ ಗೈಸ್, ಬನ್ನಿ ಇವಾಗ ನಾನು ದೇವಸ್ಥಾನದಿಂದ ಬಂದ ತಕ್ಷಣ ಸ್ವಲ್ಪ ಅಮ್ಮವರು ಹೊರಗಡೆ ದೋಸೆನ ಮಾಡಿ ರೆಡಿ ಇಟ್ಟಿದ್ರು. ಇವಾಗ ಬನ್ನಿ ದೋಸೆನ ತಿನ್ನೋಣ. ನೋಡ್ತಿರ್ಬೋದು ಚಟ್ನಿ ಮಾಡಿದ್ದಾರೆ, ಅದಾದಮೇಲೆ ಪಲ್ಯ ಮಾಡಿದ್ದಾರೆ. ಇದು ಆಲೂಗಡ್ಡೆ ಪಲ್ಯ ಮಾಡ್ತಾರಲ್ಲ ಆ ಥರ. ಯಾವ ಥರ ಮಾಡೋದು ಅಂತ ಇನ್ನೊಂದು ದಿನ ಬೇಕಾದ ರೆಸಿಪಿಯನ್ನು ಹೇಳ್ತೀನಿ. ಇವಾಗ ದೋಸೆಯನ್ನು ನೋಡಿದರೆ ಯಾವ ಥರ ಸಖತ್ತಾಗಿ ಮಾಡಿದಾರಲ್ಲ. ಯಪ್ಪ, ನೋಡಿದರೆ ಬಾಯಲ್ಲಿ ನೀರು ಬರ್ತೈತೆ. ಎರಡು ಕಾಂಬಿನೇಷನ್ ಜೊತೆ ಒಂದ್ಸಲ ತಿನ್ನೋಣ ಬನ್ನಿ. ಒಂದು ಸ್ವಲ್ಪ ನಾನು ಇದನ್ನು ತೊಗೊಂಡಿದ್ದೀನಿ, ಇದಾದಮೇಲೆ ಚಟ್ನಿ ತೊಗೊಂಡಿದ್ದೀನಿ. ನೀವೊಂದು ಸ್ವಲ್ಪ ತೊಗೊಳ್ಳಿ ಗೈಸ್. ಬನ್ನಿ ಇವಾಗ ತಿನ್ನೋಣ. ಚೆನ್ನಾಗಿ ಸಖತ್ತು ಟೇಸ್ಟು. ತುಂಬ ದಿನ ಆಗಿತ್ತು ಪಡ್ಡು ದೋಸೆ ಇಡ್ಲಿಯನ್ನು ಮಾಡಿ ಅಮ್ಮವರು. ಯಾಕೆಂತಂದರೆ ಅಲ್ಲಿ ಊರಿಗೆ ಹೋಗ್ತಿದ್ವಿ, ಮತ್ತೆ ಬರ್ತಿದ್ವಿ, ಅಣ್ಣವ್ರ ಊರಿಗೆ ಹೋಗಿದ್ವಿ. ಅವಾಗಿಂದ ಜಾಸ್ತಿ ಮಾಡೇ ಇರಲಿಲ್ಲ, ಇವಾಗ ಮಾಡಿದ್ದಾರೆ. ಬನ್ನಿ ನೀಟಾಗಿ ಸವಿಯೋಣ. ಆಮೇಲೆ ಇನ್ನೊಂದು ಅಮ್ಮವ್ರು ಆಲ್ರೆಡಿ ಬಿಸಿ ಬಿಸಿದು ಹಾಕಿದ್ದಾರೆ ಹಂಚಿನ ಮೇಲೆ, ಅದನ್ನು ಕೂಡ ತಿನ್ನೋಣಂತೆ. ಬನ್ನಿ ಇವಾಗ ತಿನ್ಕೊಂಡು ಮತ್ತೆ ನೋಡೋಣ ಗೈಸ್ ಏನೇನು ಮಾಡೋಣ ಏನೇನಂತ. ಆಹಾ, ಅದ್ಭುತ ಅದ್ಭುತ. ನಾನು ಸ್ವಲ್ಪ ನನಗೆ ಖಾರ ಅಂದರೆ ಆಗಲ್ಲ, ಸ್ವಲ್ಪ ಖಾರ ಕಡಿಮೆ ಇರ್ಬೇಕು ನನಗೆ, ಆಯಿತಾ. ನಿಮಗೆ ಒಂದು ಸ್ವಲ್ಪ ಖಾರ ಜಾಸ್ತಿ ಇರಬೇಕು, ಹೇಗಿರ್ಬೇಕು ಗೊತ್ತಿಲ್ಲ. ನನಗೆ ಒಂದು ಸ್ವಲ್ಪ ಖಾರ ಕಡಿಮೆ ಇರಬೇಕು. ಬನ್ನಿ ಇವಾಗ ಎಲ್ಲ ಚೆನ್ನಾಗೈತೆ. ಇದಕ್ಕೊಂದೊಂದು ಚೂರು ತುಪ್ಪ ಹಾಕ್ಕೊಂಡು ನೀಟಾಗಿ ತಿನ್ನೋಣ ಗೈಸ್. ಹೇಗಿದೆ ನೋಡಿ ಊಟ, ದೋಸೆ ಊಟ. ಬನ್ನಿ ಇವಾಗ ತಿನ್ನೋಣ. ಓಕೆ ಗೈಸ್, ಇವಾಗ ತಾನೇ ದೋಸೆನ ತಿಂದ್ವಿ. ಅಪ್ಪ ಅಮ್ಮ ಅವರೆಲ್ಲ ಕೆಲ್ಸಕ್ಕೆ ಹೋದರು. ಅಜ್ಜಿಯವರು ಊರಿಂದ ಇನ್ನೂ ಬಂದಿಲ್ಲ, ತುಂಬ ದಿನಗಳಾಯಿತು. ಇವಾಗ ಬನ್ನಿ ನಿನ್ನೆ ಮಾಡಿರ್ತಕ್ಕಂಥ ವೀಡಿಯೋಸ್ ಸಖತ್ತಾಗಿದೆ. ನಿಜವಾಗ್ಲೂ ಅಪ್ಲೋಡ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಆಗಿರುತ್ತೆ ಅಂತ ಅನಿಸುತ್ತೆ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಅದನ್ನು ಇವಾಗ ಎಡಿಟ್ ಮಾಡಬೇಕು. ಅದಕ್ಕೋಸ್ಕರ ನೋಡ್ತಿರ್ಬೋದು ನಾನು ಇಲ್ಲಿ ಕೂತ್ಕೋಬೇಕು.
ಇಲ್ಲಿ ನಾನು ಏನಾದರೂ ಪ್ಲಾನ್ಸು ಅದೆಲ್ಲ ಏನಾದರೂ ಇತ್ತು ಅಂತಂದ್ರೆ ನೀಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಚೇರ್ ಎಳ್ಕೊಳ್ಳೋದು, ಇದೊಂದು ಇಲ್ಲಿ ಕೂತ್ಕೊಳ್ಳೋದು. ಇವಾಗ ಈ ಥರ ಸೆಟಪ್ ಇದೆ ನೋಡಿ ಗೈಸ್, ಆಯಿತಾ. ಹಿಂದೆ ಎಲ್ಲ ನೋಡಬೇಡಿ, ಒಂದು ಸ್ವಲ್ಪ ಅದೆಲ್ಲ ಮೆಸ್ ಆಗೈತೆ ಅಂತ ಅಂದರೆ ಸ್ವಲ್ಪ ನೀರು ಅದು ಇದು ಆ ಥರ ಆಗೈತೆ. ಯಾಕೆ ಅಂತ ಅಂದರೆ ಇಲ್ಲಿ ಮಳೆ ಅದು ಇದು ಜಾಸ್ತಿ ಆಯಿತು ಅಂತ ಅಂದರೆ ಈ ಥರ ಆಗೋಗುತ್ತೆ ಗೋಡೆಗಳೆಲ್ಲ. ಇರಲಿ ಪರವಾಗಿಲ್ಲ, ಅದೆಲ್ಲ ಬಿಡಿ, ಮುಂದೆ ಹೋಗ್ತಾ ಅಪ್ಗ್ರೇಡ್ ಮಾಡೋದಂತೆ. ಇವಾಗ ನನ್ನ ಸೆಟಪ್ ಈ ಥರ ಇದೆ ಗೈಸ್, ಆಯಿತಾ. ಇಲ್ಲಿ ನಾನೇನಾದರೂ ಇಲ್ಲಿ ಎಕ್ಸಸೈಸ್ ಇರುತ್ತೆ ಒಂದು, ಅದರೊಳಗಡೆ ಹಾಳೆಗಳಿರುತ್ತೆ, ಇದಾದಮೇಲೆ ಪೆನ್ಗಳಿರುತ್ತೆ. ಏನಾದರೂ ಬೇಕು ಅಂದರೆ ಪಟ್ ಅಂತ ಅದನ್ನು ಬರೆಯೋದು. ಮತ್ತು ಈ ಥರ ಚೀಟಿಗಳು ಕೂಡ ಇರುತ್ತೆ ನನ್ನ ಕಡೆ, ಚೀಟಿಗಳು ಕೂಡ ಮಾಡಿ ಇಟ್ಕೊಂಡಿರ್ತೀನಿ. ನನಗೇನಾದರೂ ಐಡಿಯಾ ಬಂದ ತಕ್ಷಣ ಬಂದು ಬರೆದು ಬಿಡ್ತೀನಿ. ನೋಡ್ತಿರ್ಬೋದು ಇಲ್ಲಿ ಎಷ್ಟು ಐಡಿಯಾಗಳನ್ನು ನಾನು ಬರೆದಿದ್ದೀನಿ ಅಂತ. ನೋಡ್ತಿರ್ಬೋದು ಪೇಪರ್ಗಳೆಲ್ಲ, ಇಷ್ಟೊಂದು ಐಡಿಯಾಗಳು ನನಗೆ ಏನೇನು ಬರುತ್ತೆ, ಏನೇನು ಕಂಟೆಂಟ್ ಮಾಡಬೇಕು, ನಿಮಗೆ ಏನೇನು ಎಂಟರ್ಟೈನ್ಮೆಂಟ್ ಮಾಡಬೇಕು, ಏನೇನು ಎಲ್ಲ ಅಂತ ನಾನು ಮಾಡ್ತಾನೆ ಇರ್ತೀನಿ ಗೈಸ್, ಆಯಿತಾ. ಥಿಂಕ್ ಮಾಡಿ ಇಲ್ಲಿ ಬರಿತಾನೆ ಇರ್ತೀನಿ. ಇದು ನನ್ನ ಇವಾಗ ಸದ್ಯಕ್ಕೆ ಇದು ಒಂಥರ ಸ್ಮಾಲ್ ಸೆಟಪ್ ಈ ಥರ ಇದೆ. ಇದೊಂದು ಚೇರು, ಇಲ್ಲಿ ಕೂತ್ಕೊಂಡು ನಾನು ಏನಾದರೂ ಎಡಿಟಿಂಗ್ ಇದ್ದರೆ ಅಥವಾ ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋದು ಥಿಂಕ್ ಮಾಡ್ತಿದ್ರೆ ಈ ಥರ ನೋಡ್ತಿರ್ಬೋದು. ನವಿಲ್ಗರಿದು ಈ ಥರ ಎಲ್ಲ ಐತೆ. ಇಲ್ಲಿ ನನ್ನ ಪದಕಗಳೆಲ್ಲ ಇದ್ವು, ಮೆಡಲ್ಸ್ ಎಲ್ಲ ಅವೆಲ್ಲ ಇಲ್ಲ. ನೀವು ಅಷ್ಟೇ ಏನಾದರೂ ದೊಡ್ಡದಾಗಿ ಮಾಡಬೇಕು ಅಂತ ಅಂದರೆ ಈ ಥರ ಸಣ್ಣದಾಗಿ ನೀವು ಶುರು ಮಾಡಲೇಬೇಕು. ಎಲ್ಲ ನನ್ನ ಕಡೆ ಅಂದರೆ ಐಫೋನೇ ಇರಬೇಕು ಅಥವಾ ಮೈಕ್ ಇರಬೇಕು ಅಥವಾ ಏನೇನೋ ಅಂತ ಅಂದರೆ ಕ್ರಿಯೇಟರ್ ಆಗಬೇಕು ಅಂದರೆ ಈ ಥರ ಎಲ್ಲ ಇರಬೇಕು. ನೀವು ಅಷ್ಟೇ ಬೇರೆ ಕೆಲಸ ಏನಾದರೂ ಆಗಬೇಕು ಅಂತ ಅಂದರೆ ಬರೀ ಅದೇ ಇರಬೇಕು ಅಂತಿಲ್ಲ. ನೋಡ್ತಿರ್ಬೋದು ನಾನು ಸ್ಟಾರ್ಟ್ ಮಾಡ್ತಿರೋದು ಇಲ್ಲಿ. ನಾನು ಇದಕ್ಕಿಂತ ಏನೂ ಇಲ್ದೇ ಸ್ಟಾರ್ಟ್ ಮಾಡಿದ್ದೆ, ಆದರೆ ಇವಾಗ ಒಂಥರ ಏನೋ ಒಂಥರ ನಂದೇ ಆಗಿರ್ತಕ್ಕಂಥ ಟೇಬಲ್ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡು ಏನೇ ಬರೆಯೋದಾದರೂ ಏನೇ ಥಿಂಕ್ ಮಾಡೋದಾದರೂ ಕಂಟೆಂಟ್ ಮಾಡೋಕ್ಕಾದ್ರೂ ಇಲ್ಲಿ ಮಾಡ್ತಿದ್ದೀನಲ್ಲ. ನೀವು ಅಷ್ಟೇ ಫಸ್ಟಿಗೆ ಯಾರು ಏನು ನಿಮಗೆ ಸಪೋರ್ಟ್ ಮಾಡಲ್ಲ ಗೈಸ್, ಆಯಿತಾ. ಯಾಕೆ ಅಂತ ಅಂದರೆ ಅವ್ರಿಗೆ ನೀವು ಏನೇನು ಅಚೀವ್ ಮಾಡ್ತೀರಿ ಅಂತ ಅದು ನಿಮಗೆ ಗೊತ್ತಿರುತ್ತೆ. ಅವರಿಗೆ ನೀವೀಗಷ್ಟೇ ಹೇಳ್ಬೋದು ಬಾಯಿ ಮಾತಲ್ಲ, ಆದರೆ ನಿಮ್ಮ ಮನಸ್ಸಿನ ಮಾತನ್ನು ಎಲ್ಲದನ್ನು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಏನಂತ ನಿಮಗೆ ಗೊತ್ತಿರುತ್ತಲ್ಲ, ಸಾಧನೆ ಮಾಡಬೇಕು ಅಂತಂದರೆ ಯಾರಿಂದನೂ ಅದನ್ನು ತಡೆಯೋಕ್ಕಾಗಲ್ಲ. ನೀನು ಆಟ ಹೇಳೋದು ಕುಂದ್ಕೊಂಡು ಸಾಧನೆ ಮಾಡೇ ಮಾಡ್ತೀನಿ, ಇದರಿಂದ ನಾನು ಹಾಗೆ ಆಗುತ್ತೆ ಅಂತ ಇದ್ದರೆ ಸಣ್ಣದಿಂದ ಸ್ಟಾರ್ಟ್ ಮಾಡಿ ಒಂದು ಹಂತ ನೀವೊಂದು ಆರಾಮಾಗಿ ಸ್ಟುಡಿಯೋನೇ ಮಾಡ್ಬೋದಲ್ಲ. ಯಾರು ಗೊತ್ತು, ನೀವು ಮಾಡಿರ್ತಕ್ಕಂಥ ಕೆಲಸ ನಿಯತ್ತಿಂದ ಮಾಡಿ, ಆವಾಗ ನಿಮಗೆ ಒಳ್ಳೆಯದಾದೇ ಆಗುತ್ತೆ. ಇದು ಸದ್ಯಕ್ಕೆ ನಾನು ಮೋಟಿವೇಶನ್ ಕೊಡಬೇಕು ಅಂತ, ನೀವು ಮೋಟಿವೇಶನ್ ಆದರೂ ತಗೊಳ್ಳಿ ಅಥವಾ ಏನಾದರೂ ತಗೊಳ್ಳಿ, ಅದು ನನಗೆ ಇದಿಲ್ಲ. ಆದರೆ ನನ್ನ ಆಡಿಯನ್ಸ್ ಮಾತ್ರ ಸಖತ್ತಾಗಿ ರೆಸ್ಪಾನ್ಸ್ ಮಾಡ್ತಿದ್ರ, ಇದಕ್ಕೆಲ್ಲ ತುಂಬಾ ಖುಷಿ ಆಗ್ತೈತೆ. ಅದಕ್ಕೋಸ್ಕರ ನಾನು ಪ್ಲ್ಯಾನ್ಸ್ ಎಲ್ಲ ಮಾಡಬೇಕು, ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡಬೇಕು, ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಬೇಕು, ನಿಮ್ಮನ್ನು ಖುಷಿ ಪಡಿಸ್ಬೇಕಂತಲೇ ಈ ಥರ ನೀಟಾಗಿ ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಲ್ಯಾಪ್ಟಾಪ್ ಬರುತ್ತೆ ನಂದು. ಇಲ್ಲಿ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಐಡಿಯಾಸ್ ನೋಡೋದು, ಲ್ಯಾಪ್ಟಾಪ್ನಲ್ಲಿ ಎಡಿಟ್ ಮಾಡೋದು, ನಿಮಗೆ ಕ್ವಾಲಿಟಿನ ಚೆನ್ನಾಗಿ ಕೊಡಬೇಕಲ್ಲ, ಅದಕ್ಕೋಸ್ಕರ ಲ್ಯಾಪ್ಟಾಪ್ನಲ್ಲಿ ಎಡಿಟ್ ಮಾಡೋದನ್ನು ಕಲಿತಾ ಇದ್ದೀನಿ. ಅದು ಆ್ಯಪು ಒಂದಿತ್ತು, ಅದು 9 GB ಅಂತ ಅಂದರೆ 9 GB, 9.5 GB ಏನೋ ಇತ್ತು. ಅದನ್ನು ಡೌನ್ಲೋಡ್ ಮಾಡಿದ್ದೆ, ಬಟ್ ಆದರೆ ಅದು ಯಾಕೋ ಕರೆಕ್ಟಾಗಿ ಇನ್ಸ್ಟಾಲ್ ಆಗ್ತಿಲ್ಲ. ಮತ್ತೆ ಅನ್ಇನ್ಸ್ಟಾಲ್ ಮಾಡಿ ಇನ್ನೊಂದು ಬೇರೆದನ್ನು ಇನ್ಸ್ಟಾಲ್ ಮಾಡ್ತೀನಿ. ನಿಮಗೆ ಒಳ್ಳೆ ಕ್ವಾಲಿಟಿಯನ್ನು ಇನ್ಮೇಲೆ ಕೊಡಲಿಕ್ಕೆ ಮತ್ತು ಎಡಿಟನ್ನು ಕೂಡ ಚೆನ್ನಾಗಿ ಮಾಡೋದನ್ನು, ಇನ್ನೂ ಚೆನ್ನಾಗಿ ಮಾಡೋದನ್ನು ಕಲಿತು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋದೇ ನನ್ನ ಉದ್ದೇಶ. ಬನ್ನಿ ಇವಾಗ ಇಲ್ಲಿ ಕುತ್ಕೊಂಡು ಇವಾಗ ಒಂದು ಐಡಿಯಾ ಬಂದೈತೆ. ನೀವು ನಾಳೆ ಲೋಗ್ನಲ್ಲಿ ನೋಡಿ ಏನೇನು ಐಡಿಯಾ ಏನೇನು ಮಾಡ್ತೀವಿ ಅಂತ. ಈ ಸಖತ್ತಾಗಿರ್ತಕ್ಕಂಥ ವೀಡಿಯೋನ ಕೂಡ ಪ್ಲ್ಯಾನ್ ಬಂದೈತಿ. ಇವಾಗ ಕುತ್ಕೊಂಡು ಇಲ್ಲಿ ಬರಿಬೇಕು. ನಿಜವಾಗ್ಲೂ ಸಖತ್ ಖುಷಿ ಅನಿಸುತ್ತೆ, ಏನೂ ಇಲ್ದಲೇ ಬಂದಿದೆ. ಆದರೆ ಇವಾಗಲೂ ಕೂಡ ನನಗೆ ಏನೂ ಸಿಗ್ತಾ ಇಲ್ಲ. ಆದ್ರೂ ಕೂಡ ನನಗೇನೋ ನಾನು ಮಾಡಿರ್ತಕ್ಕಂಥ ಕೆಲಸದಲ್ಲಿ ನನಗೆ ತೃಪ್ತಿ ಇದೆ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿದ್ದೀನಿ. ಅದು ವ್ಯೂಸ್ ಹೋಗಲಿ ಬಿಡಲಿ, ವಾಚ್ ಟೈಮ್ ಬರಲಿ ಬಿಡಲಿ, ಸಬ್ಸ್ಕ್ರೈಬರ್ಸ್ ಬರಲಿ ಬಿಡಲಿ, ಅದು ಮ್ಯಾಟರ್ ಆಗಲ್ಲ. ಬಟ್ ನಾನು ಮಾಡೋ ಕೆಲಸದಲ್ಲಿ ನಾನು ಫುಲ್ ಎಫರ್ಟ್ ಹಾಕಿ ಥಿಂಕ್ ಮಾಡಿ ಕುತ್ಕೊಂಡು ಬರೆದು ಅದಕ್ಕೆ ಏನೇನು ಎಫರ್ಟ್ ಹಾಕಬೇಕು ಎಲ್ಲ ಹಾಕಿ ಎಡಿಟ್ ಎಲ್ಲ ಮಾಡಿ ಹಾಕ್ತಿದ್ದೀನಿ. ಒಂದಲ್ಲ ಒಂದಿನ ಪ್ರತಿಫಲ ಕೊಟ್ಟೆ ಕೊಡ್ತೀನಿ. ಲೆಟ್ಸ್ ಗೋ, ಬನ್ನಿ ಇವಾಗ ಎಡಿಟನ್ನು ಶುರು ಮಾಡೋಣ ಗೈಸ್. ಓಕೆ ಗೈಸ್, ನಾನು ಅಮ್ಮ ಇವಾಗ ಸಂತೆಗೆ ಬಂದಿದ್ವಿ. ಸಂತೆ ಅಂತ ಅಂದರೆ ಅಮ್ಮವರು ಏನೋ ಸಾಂಬಾರು ಹುರ್ಕೋಬೇಕಂತೆ, ಅದಕ್ಕೋಸ್ಕರ ಅವರು ಸಾಂಬಾರು ಐಟಮ್ಸನ್ನು ತಗೋತಿದ್ದಾರೆ ಔಟ್ಸೈಡು. ನಾನು ನೋಡ್ತಿದ್ರೆ ಜನ ಎಷ್ಟು ಜನ ಇದ್ದಾರೆ ಅಂತ. ಆದರೂ ಕೂಡ ಸ್ವಲ್ಪ ಪರವಾಗಿಲ್ಲ ಗೈಸ್. ನಾನು ಅಜ್ಜಿಯವರು ಅವಾಗ ಬರ್ತಾಯಿದ್ವಿ. ಈ ಕಡೆ ನೋಡ್ತಿರ್ಬೋದು, ಇಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಚನ್ನಗಿರಿ ವತಿಯಿಂದ ಅಂತ ಹಾಕಿದ್ದಾರೆ, ಪಟ್ಟಣದ ಸಂತೆ ಅಂತ. ಇಲ್ಲಿ ನಾವು ಬಂದವಾಗ ನಾನು ಅಜ್ಜಿಯವರು ಸಣ್ಣವರಿಂದ ಬರ್ತಿದ್ವಲ್ಲ, ಏನೂ ಇರ್ತಾ ಇರಲಿಲ್ಲ. ಆದರೆ ಇವಾಗ ಅಲ್ಲಿ ಮಳೆ ಬಂದರೂ ಏನಾಗದೇ ರೀತಿ ತಗಡ ಎಲ್ಲ ಹಾಕಿದ್ದಾರೆ. ಆದರೆ ಔಟ್ ಸೈಡು ಕೂಡ ತುಂಬ ಜನ ಇರ್ತಾಯಿದ್ರು. ಆದರೆ ಇವಾಗ ಅಷ್ಟೇನಿಲ್ಲ. ನೋಡ್ತಿದ್ದೀರಾ, ಇದು ಸಿಂಪಲ್ ಸಂತೆ ಆ ಥರ ನಡೀತಾ ಇದೆ. ಆ ಕಡೆ ನಿಮಗೆ ಏನೇನು ಬೇಕು ಎಲ್ಲ ಐಟಮ್ಸ್ ಸಿಗುತ್ತೆ. ಆದರೆ ಇವಾಗ ಸಂತೆಗೆ ಬರೋದಕ್ಕಿಂತ ಆಟೋಗಳಲ್ಲಿ ಅಲ್ಲಿ ಇಲ್ಲಿ ರೋಡ್ ಸೈಡ್ ಮಾಡ್ತಾರಲ್ಲ,
ಅಲ್ಲೇ ತುಂಬ ಜನ ತೊಗೊಳ್ತಾರೆ, ಸಂತೆಗೆ ಜಾಸ್ತಿ ಜನ ಬರ್ತಾ ಇಲ್ಲ. ನೋಡೋಣ ಏನೇನು ನಮ್ಮವ್ರು ತೊಗೋತಾರೆ ಅಂತ. ಸಾಂಬಾರಿಗೆ ಐಟಮ್ಸ್ ಏನೇನು ಬೇಕೋ ಅದೆಲ್ಲ ತೊಗೋತಾ ಇದ್ದಾರೆ. ನೋಡೋಣ ಇವಾಗ ಏನೇನು ತೊಗೋತಾರೆ ಏನೇನಿಲ್ಲ ಅಂತ. ಹೋಗೋಣ ಗೈಸ್. ನಮ್ಮವ್ರಿಗೆ ತೊಗೋತಿದ್ದಾರೆ ನೋಡಿ, ಬನ್ನಿ ಇವಾಗ ತಗೊಂಡು. ಅಮ್ಮವರು ಬ್ಯಾಗ್ ತರೋದು ಬಿಟ್ಟು ಹೆಂಗೆ ಹಿಡ್ಕೊಂಡು ಹೋಗ್ತವ್ರೆ, 2 ಕೈನಲ್ಲಿ 2. ನಾನು ಇದೊಂದು ಕೈನಲ್ಲಿ ಮಸಾಲೆ ಐಟಮ್ಸ್. ಬನ್ನಿ ಇವಾಗ ಹೋಗೋಣ. ಇಲ್ಲಿ ಸಾಯಂಕಾಲ ಆದಂಗೆ ಜಾಸ್ತಿ ಆಗುತ್ತೆ, ಮತ್ತು ಮಳೆ ಬರೋ ಥರ ಇದೆ. ಅದಕ್ಕೋಸ್ಕರ ಬೇಗ ಹೋಗೋಣ ಬನ್ನಿ ಗೈಸ್. ಊರ ಕಡೆ ಚಲೋ. ಇವಾಗ ನಂದು ಅಮ್ಮಂದು ಗೋಬಿ ಪಾರ್ಟಿ ನಡೀತೈತೆ. ಅಮ್ಮವ್ರು ಆಲ್ರೆಡಿ ಬಾರಿಸ್ತವ್ರೆ. ನಂದು ಗೋಬಿ ನೋಡಿ ಎಷ್ಟು ಚೆನ್ನಾಗಿತ್ತಲ್ಲ ಗೋಬಿ. ಬನ್ನಿ ಇವಾಗ ನೀವೇನಾದರೂ ಈ ಕಡೆ ಚನ್ನಗಿರಿಗೆ ಬಂದೆ ಅಂತಂದರೆ ಕನಿಕಾ ಪರಮೇಶ್ವರಿ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇದೆ ಗೋಬಿ ಸೆಂಟರ್. ಅಲ್ಲಿ ಬಂದು ಟೇಸ್ಟ್ ಮಾಡಿ ಸಕ್ಕತ್ತಾಗಿ ಕೊಡ್ತಾರೆ. ಅಂದರೆ ಇದು ನಾವು ತೊಗೊಂಡಿರೋದು ಹಾಫು, ಅಮ್ಮನೂ ಹಾಫ್ ತೊಗೊಂಡಿದ್ದಾರೆ, ನಾನು ಹಾಫ್ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನು ತಿಂದು ಹೋಗೋಣ. ನಿಮಗೊಂದು ತೊಗೊಳ್ಳಿ. ಹೋಗೋಣ ಬನ್ನಿ ಇವಾಗ ತಿಂದು ಹೋಗೋಣ. Too hard. We were traveling mountains just to find the loudest tears. We set down by the fire, knowing we couldn't hide, but we didn't know. ಓಕೆ ಗೈಸ್, ನಾನು ಇವಾಗ ಜಸ್ಟ್ ಊಟ ಮಾಡಿ ಔಟ್ ಸೈಡ್ ಬಂದಿದ್ದೀನಿ. ನೋಡ್ತಾ ಇರ್ಬೋದು. ಯಪ್ಪ ಇವತ್ತು ಒಂಥರ ಕೂಲ್ ಐತೆ ವಾತಾವರಣ. ನಿನ್ನೆ ಇಷ್ಟೊತ್ತಿನಾಗ ಅಂತ ಅನಿಸುತ್ತೆ. ಆಲ್ರೆಡಿ ಇವಾಗ 9:30 ಟೈಮು. ನಿನ್ನೆ 10 ಕಾಲೇನೋ ಆಗಿತ್ತು, 10:08 ಟೈಮ್ ಆಗಿತ್ತು. ಆವಾಗ ಒಂಥರ ಸ್ಕೇರಿಯಸ್ಟ್ ವೀಡಿಯೋ ಮಾಡಿದ್ವಿ. ನಿಜವಾಗ್ಲೂ ನನಗೆ ಹೊಸ ಎಕ್ಸ್ಪೀರಿಯೆನ್ಸ್ ಅದು, ಆಯಿತಾ. ನೀವು ಇನ್ನೂ ವೀಡಿಯೋ ನೋಡಿಲ್ಲ ಅಂತಂದರೆ ಆಲ್ರೆಡಿ ಅಪ್ಲೋಡ್ ಆಗೈತೆ. ವೀಡಿಯೋನ ನೋಡ್ಕೊಂಬನ್ನಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತೇನಾದರೂ ಆ ಥರ ನೈಟು ಆ ಥರ ಜಾಸ್ತಿ ಟೈಮಿಂಗ್ಸ್ ಬೇಡ, ಏನಾದರೂ ಇದೇ ಥರ ಚಾಲೆಂಜಸ್ ವೀಡಿಯೋ ಏನಾದರೂ ಬೇಕು ಅಂತ ಅಂದರೆ ನಾನು ನಮ್ಮ ಅಭಿ ಇಲ್ಲೇ ಕುಂತಿದ್ದಾನೆ ನೋಡು. ಹಾಯ್ ಹೇಳೋ ಅಭಿ ಒಂದು ಲಾಗ್ಗೆ. ಇವತ್ತು ಹೇಳೇ ಇಲ್ಲ, ಸಿಕ್ಕೇ ಇಲ್ಲ ಇವನು. ಹಾಯ್ ಹೇಳು. ಕೈ ಅನ್ಬೇಕು, ಬಾಯಿ ಕೇಳಲ್ಲ, ನಿಂದು ವಾಯ್ಸೇ ಕೇಳಲ್ಲ. ನಾನು ಅಭಿ ನಿನ್ನೆ ಮಾಡಿದ್ವಲ್ಲ, ಅದು ಸಖತ್ತಾಗೈತಿ. ಇವತ್ತು ಕೂಡ ಅದನ್ನೇ ಟೋಪಿ ಎಲ್ಲ ಹಾಕೊಂಡು ಬಂದಿದ್ದಾನೆ. ಒಂಥರ ಕೂಲ್ ಐತಿ ಗೈಸ್ ವಾತಾವರಣ. ಯಾಕೆ ಅಂತ ಅಂದರೆ ಮಳೆ ಹನಿ ಒಂದೊಂದು ಹನಿ ಬೀಳ್ತೈತೆ. ಇವತ್ತಿನ ಈ ವ್ಲಾಗು ಏನು ಚಾಲೆಂಜ್ ಇಲ್ಲ, ಏನೂ ಇಲ್ಲ. ನನ್ನ ಡೈಲಿ ಲೈಫ್ನಲ್ಲಿ ನಾನು ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅಂತ ಎಲ್ಲ ತೋರಿಸಿದ್ದೀನಿ. ನಾನು ತುಂಬ ದಿನ ಆಗಿತ್ತು ಈ ಥರ ಡೈಲಿ ವ್ಲಾಗನ್ನು ಮಾಡಿ ಅಂತ ಅಂದರೆ. ಡೈಲಿ ಮಾಡ್ತಾಯಿದ್ದೀನಿ. ಚಾಲೆಂಜಸ್ ವೀಡಿಯೋ ಬಿಟ್ಟು ಏನೋ SRನೋ ಏನಾದರೂ ಬಿಟ್ಟು ನಾನು ಡೈಲಿ ದಿನನಿತ್ಯ ಏನೇನು ಮಾಡ್ತೀನಿ ಅನ್ನೋದನ್ನು ತೋರಿಸಿ ತುಂಬ ದಿನ ಆಗಿತ್ತು. ಅದಕ್ಕೋಸ್ಕರ ಈ ವ್ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವ್ಲಾಗ್ನಲ್ಲಿ ಮತ್ತೆ ನಿಮಗೇನಾದರೂ ಚಾಲೆಂಜಸ್ ಇದ್ದರೆ ಆವಾಗಲೇ ಹೇಳ್ದಂಗೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಏನಾದರೂ ಕ್ವಶನ್ಸ್ ಇದ್ದರೆ Q&A ಮಾಡೋಣ, ಅದಕ್ಕೂ ಕೂಡ ಹಾಕಿ. ಈ ವ್ಲಾಗ್ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ಅಷ್ಟು ನಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿಯಾಗಿ ನಾವು ಇನ್ನೂ ಒಳ್ಳೊಳ್ಳೆ ವ್ಲಾಗನ್ನು ನಿಮಗೆ ಆಲ್ಮೋಸ್ಟ್ ತರಲಿಕ್ಕೆ ಟ್ರೈ ಮಾಡ್ತೀವಿ. ಅದಕ್ಕೋಸ್ಕರ ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತು ಏನೇನು ಇನ್ನೂ ಕೂಡ ಇಂಪ್ರೂವ್ ಮಾಡಬೇಕು ಅದನ್ನು ಕೂಡ ಹೇಳ್ರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಿಷ್ಟ ಆದರೆ ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್ ಗೈಸ್. ಇದೇನಾದರೂ ಮಾರ್ನಿಂಗ್ ನೋಡ್ತಿದ್ರೆ ಗುಡ್ ಮಾರ್ನಿಂಗ್, ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.